ಮೌನ ಇದು ಪದಹೀನತೆಯಲ್ಲ, ಇದು ಜಗತ್ತಿನ ಅತ್ಯಂತ ಶ್ರೇಷ್ಠ ಮತ್ತು ಕ್ರೂರ ಆಯುಧ. ಸಾಮಾನ್ಯ ಜನರು ತಕ್ಷಣ ರಿಯಾಕ್ಟ್ ಮಾಡಲು ಮಾತನಾಡ್ತಾರೆ, ಆದರೆ ಒಬ್ಬ ಬುದ್ಧಿವಂತ ಸಂಚುಕಾರ ಸಂಪೂರ್ಣ ಶಾಂತವಾಗಿರ್ತಾನೆ. ಅವನು ಪ್ರತಿಯೊಂದು ಲೋಪದೋಷವನ್ನು ಗಮನಿಸ್ತಾನೆ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯ್ತಾನೆ. ಪ್ರಪಂಚದ ಶ್ರೇಷ್ಠ ತಂತ್ರಜ್ಞ ಮಾಕಿಯಾವೆಲ್ಲಿಯ ಮೊದಲ ರಹಸ್ಯ ಇಲ್ಲಿದೆ. ನಿಮ್ಮ ಶತ್ರುಗಳಿಗೆ ಎಂದಿಗೂ ನಿಮ್ಮ ಮುಂದಿನ ಹೆಜ್ಜೆ ತಿಳಿಯಬಾರದು. ನೀವು ಅತಿಯಾಗಿ ಮಾತನಾಡಿದಾಗ ನಿಮ್ಮ ಆಲೋಚನೆಗಳನ್ನು ಮತ್ತು ನಿಮ್ಮ ವೀಕ್ನೆಸ್ ಅನ್ನು ನೀವೇ ಜಗತ್ತಿಗೆ ಬಿಟ್ಟುಕೊಡ್ತೀರಿ. ನಿಮ್ಮ ರಹಸ್ಯಗಳು ಬಹಿರಂಗವಾದರೆ ನಿಮ್ಮ ಸೋಲು ಖಚಿತ. ಅದಕ್ಕಾಗಿಯೇ ಶಕ್ತಿಶಾಲಿ ವ್ಯಕ್ತಿಗಳು ಯಾವಾಗಲೂ ಅಗತ್ಯಕ್ಕಿಂತ ಕಡಿಮೆ ಮಾತನಾಡ್ತಾರೆ. ಅವರು ತಮ್ಮ ಮೌನದಿಂದಲೇ ಎದುರಾಳಿಯಲ್ಲಿ ಭಯ ಹುಟ್ಟಿಸ್ತಾರೆ. ನಿಯಮ 2: ಭಾವನೆಗಳ ನಿಯಂತ್ರಣ. ಯಾರು ತಮ್ಮ ಕೋಪ ಮತ್ತು ಆತುರವನ್ನು ಕಂಟ್ರೋಲ್ ಮಾಡ್ತಾರೋ ಅವರು ಇಡೀ ಅಖಾಡವನ್ನು ನಿಯಂತ್ರಿಸ್ತಾರೆ. ನಿಮ್ಮ ಎದುರಾಳಿ ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸಬಹುದು. ಅವರು ನಿಮಗೆ ಸಿಟ್ಟು ಬಡಿಸಲು ಕಾಯುತ್ತಿರಬಹುದು. ಆದರೆ ನೆನಪಿಡಿ, ನೀವು ರಿಯಾಕ್ಟ್ ಮಾಡಿದ ತಕ್ಷಣ ನಿಮ್ಮ ಪವರನ್ನು ಅವರ ಕೈಗೆ ಕೊಟ್ಟುಬಿಡ್ತೀರಿ. ಚಾಣಕ್ಯನ ನೀತಿ ಹೇಳುತ್ತದೆ, ಸಿಂಹವು ಬೇಟೆಯಾಡುವ ಮುನ್ನ ಎಂದಿಗೂ ಗರ್ಜಿಸುವುದಿಲ್ಲ. ಅದು ಸಂಪೂರ್ಣವಾಗಿ ಸೈಲೆಂಟ್ ಆಗಿರ್ತದೆ, ಅಡಗಿ ಕುಳಿತುಕೊಳ್ಳುತ್ತದೆ ಮತ್ತು ಒಂದೇ ಏಟಿಗೆ ಬೇಟೆಯನ್ನು ಮುಗಿಸ್ತದೆ. ನಿಯಮ 3: ಲೆಕ್ಕಾಚಾರದ ಮೌನ. ಅಂದರೆ ಕೆಲವು ಹೋರಾಟಗಳನ್ನು ನೀವು ಯಾವುದೇ ಉತ್ತರ ಕೊಡದೆ ಕೇವಲ ಸುಮ್ಮನೆ ಕುಳಿತುಕೊಳ್ಳುವ ಮೂಲಕವೇ ಗೆಲ್ಲಬಹುದು. ನಿಮ್ಮ ಬಗ್ಗೆ ಯಾರಾದರೂ ಸುಳ್ಳು ಕಥೆಗಳನ್ನು ಕಟ್ಟುತ್ತಿದ್ದರೆ ಗಾಬರಿಯಾಗಬೇಡಿ. ನಿಮ್ಮನ್ನು ಸಮರ್ಥಿಸಿಕೊಳ್ಳಲು ಹೋಗಬೇಡಿ. ನೀವು ಸುಮ್ಮನಿದ್ದಾಗ ಎದುರಾಳಿ ತನ್ನದೇ ಗೊಂದಲದಲ್ಲಿ ತಪ್ಪುಗಳ ಮೇಲೆ ತಪ್ಪು ಮಾಡುತ್ತಾನೆ. ಅವರು ತಾವೇ ತೋಡಿದ ಹಳ್ಳದಲ್ಲಿ ಬೀಳುವವರೆಗೂ ನಿಮ್ಮ ನಿಶ್ಶಬ್ದವನ್ನು ಮುರಿಯಬೇಡಿ. ನಿಮ್ಮ ಗಮನ ಮತ್ತು ಎನರ್ಜಿ ಬಂಗಾರವಿದ್ದಂತೆ. ಅದನ್ನು ಯೂಸ್ಲೆಸ್ ಜನರ ಮೇಲೆ ವೇಸ್ಟ್ ಮಾಡಬೇಡಿ. ಇವತ್ತಿನಿಂದ ನಿಮ್ಮ ಜೀವನದ ಸಂಪೂರ್ಣ ಕಂಟ್ರೋಲ್ ನಿಮ್ಮ ಕೈಗೆ ತೆಗೆದುಕೊಳ್ಳಲು ನೀವು ಸಿದ್ಧರಿದ್ದೀರಾ? ಹಾಗಿದ್ರೆ ಈಗಲೇ ಕಮೆಂಟ್ ಸೆಕ್ಷನ್ನಲ್ಲಿ ಐ ಆಮ್ ಅನ್ಟಚಬಲ್ ಅಂತ ಟೈಪ್ ಮಾಡಿ. ನೆನಪಿರ್ಲಿ, ಇನ್ಮುಂದೆ ನೀವು ಸಾಮಾನ್ಯರಲ್ಲ, ನೀವು ಅನ್ಟಚಬಲ್.